ನಮಸ್ಕಾರ ವಿದ್ಯಾರ್ಥಿಗಳೇ. ನಾವು ಕೊನೆ ತರಗತಿಯಲ್ಲಿ ಸೃಜನಶೀಲತೆ ಮೇಲೆ ಪ್ರಭಾವ ಬೀರುವ ಅಂಶಗಳು, ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಕ್ರಿಯೇಟಿವಿಟಿ ಅಂತಕ್ಕಂಥ ವಿಷಯಗಳ ಮೇಲೆ ನಾವು ಅಧ್ಯಯನ ಮಾಡಿದ್ವಿ. ಅವುಗಳಲ್ಲಿ ಮುಖ್ಯವಾಗಿ ಸುಮಾರು ಅಂಶಗಳು ಪ್ರಭಾವ ಬೀರಿದರೂ ಮುಖ್ಯವಾಗಿ ನಾವು 3 ರೀತಿಯಲ್ಲಿ ವರ್ಗೀಕರಣ ಮಾಡ್ತೇವೆ. ಜ್ಞಾನಾತ್ಮಕ ಅಂಶಗಳು, ಕಾಗ್ನಿಟಿವ್ ಫ್ಯಾಕ್ಟರ್ಸ್ ಅಂತೇಳಿ. ಅವುಗಳಲ್ಲಿ ನಿರ್ಗಳತೆ, ಸ್ವಂತಿಕೆ, ಬಹುಮುಖ ಚಿಂತನೆ, ನಮ್ಯತೆ ಮತ್ತು ವಿಸ್ತೃತಗೊಳಿಸುವಿಕೆ ಅಥವಾ ವಿಶದೀಕರಿಸುವಿಕೆ ಅಂತಕ್ಕಂಥ ಅಂಶ ಜ್ಞಾನಾತ್ಮಕ ಅಂಶಗಳಲ್ಲಿ ಒಳಗೊಂಡಿರತಕ್ಕಂಥವು. ಇನ್ನು ವ್ಯಕ್ತಿತ್ವದ ಅಂಶಗಳು, ಪರ್ಸನಾಲಿಟಿ ಫ್ಯಾಕ್ಟರ್ಸ್ ಅಂತೇಳಿ. ಇವುಗಳಲ್ಲಿ ಸಹಿತ ನಾವು ಆಸಕ್ತಿ ಆಗಿರ್ಬೋದು, ಕುತೂಹಲ, ಮೋಹ ಮತ್ತು ಅರ್ಪಣಾ ಮನೋಭಾವ, ಉತ್ಸುಕತೆ, ಅಭಿಪ್ರೇರಣೆ, ಇವುಗಳ ಜೊತೆ ಇನ್ನೂ ಅವಿರತವಾಗಿರ್ತಕ್ಕಂಥ ಪ್ರಯತ್ನಗಳು, ಅದು ಸಕಾರಾತ್ಮಕ ಆಗಿರ್ಬೋದು ಅಥವಾ ನಕಾರಾತ್ಮಕವಾಗಿರ್ಬೋದು, ಧೈರ್ಯ, ಅನುಭವಗಳಿಗೆ ಮುಕ್ತವಾದಂಥ ಅವಕಾಶಗಳು, ಆಸೆ, ಹೀಗೆ ಭಾವನಾತ್ಮಕ ಅಂಶಗಳು ಸಹಿತ ವ್ಯತಿರಿಕ್ತವಾದಂಥ ಪರಿಣಾಮಗಳು ಬೀರತಕ್ಕಂಥದ್ದು ನಾವು ನೋಡಿದ್ದೀವಿ. ಇನ್ನು ಪರಿಸರದ ಅಂಶಗಳು ಸಹಿತ ಶಾಲೆ ಆಗಿರ್ಬೋದು, ಕುಟುಂಬ, ಕಾಲೇಜುಗಳು, ಇವು ಸಹಿತ ಏನಾಗ್ತವೆ ಅಂತಂದರೆ ಒಬ್ಬ ವ್ಯಕ್ತಿಯ ಸೃಜನಶೀಲತೆ ಮೇಲೆ ಪ್ರಭಾವ ಬೀರತಕ್ಕಂಥ ಅಂಶಗಳು ಆಗಿರ್ತವೆ. ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ತರಗತಿಯಲ್ಲಿ ನಾವು ಸೃಜನಶೀಲ ವ್ಯಕ್ತಿಯ ಲಕ್ಷಣಗಳೇನು ಅಂತಕ್ಕಂಥದ್ದು. ಇದು ಸಹಿತ ನಿಮಗೆ ಪರೀಕ್ಷೆಯಲ್ಲಿ 5 ಅಂಕದ ಪ್ರಶ್ನೆ ಇರುತ್ತೆ. ಭಾಳ ಸರಳವಾಗಿರತಕ್ಕಂಥದ್ದು. ಸ್ವಲ್ಪ ಸ್ಪಷ್ಟವಾಗಿ ಗಮನಿಸ್ಕೊಬೇಕು. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕ್ರಿಯೇಟಿವ್ ಇಂಡಿವಿಜುವಲ್ ಅಂತ ಹೇಳ್ತೀವಿ, ಅಥವಾ ಫೀಚರ್ಸ್ ಆಫ್ ಕ್ರಿಯೇಟಿವ್ ಇಂಡಿವಿಜುವಲ್ಸ್ ಅಂತಲೂ ಕರಿತೀವಿ. ಅಂದರೆ ಒಬ್ಬ ಸೃಜನಶೀಲ ವ್ಯಕ್ತಿ ಹೇಗಿರ್ತಾನೆ, ಆತನ ಗುಣಲಕ್ಷಣಗಳು ಏನಪ್ಪ ಅಂತಂದರೆ, ಅದು ವ್ಯಕ್ತಿ ಅಂದರೆ ಮಗು ಆಗಿರ್ಬೋದು ಅಥವಾ ವ್ಯಕ್ತಿಯ ಸ್ವಾಭಾವಿಕವಾಗಿರ್ತಕ್ಕಂಥ ಅವನಲ್ಲಿ ಕಂಡು ಬರ್ತಕ್ಕಂಥ ಗುಣಗಳು. ಇಲ್ಲಿ ಸೃಜನಾತ್ಮಕ ಮಗು ಸಾಮಾನ್ಯವಾಗಿ ವಿಚಾರ ಮಾಡುವುದರಲ್ಲಿ ಮತ್ತು ವ್ಯಕ್ತಪಡಿಸುವುದರಲ್ಲಿ ಏನಾಗಿರ್ತಾನೆ ಅಂತಂದರೆ ಭಾಳಷ್ಟು ಸ್ವಂತಿಕೆಯನ್ನು ಹೊಂದಿರ್ತಾನೆ. ಅಂದರೆ ಮತ್ತೊಬ್ಬರ ವಿಚಾರಗಳನ್ನು ಗಣನೆಗೆ ತೆಗೆದುಕೊಳ್ಳದೆ, ಮತ್ತೊಬ್ಬರು ಹೇಳಿದಂತೆ ಅದನ್ನೇ ಅನುಸರಿಸ್ತಕ್ಕಂಥದ್ದಾಗಲಿ ಮಾಡೋದಿಲ್ಲ. ಸ್ವಂತ ವಿಚಾರ ಇರುತ್ತೆ ಮತ್ತು ವ್ಯಕ್ತಪಡಿಸ್ತಕ್ಕಂಥ ಸಂದರ್ಭದಲ್ಲಿಯೂ ಸಹಿತ ಸ್ವಂತಿಕೆಯನ್ನು ಹೊಂದಿರ್ತಾನೆ. ಇನ್ನು ಆ ಸೃಜನಶೀಲ ವ್ಯಕ್ತಿಯಲ್ಲಿ ಅರಿವಿನ ಪ್ರಮಾಣ ಏನಿರುತ್ತೆ ಅಂದರೆ ಗರಿಷ್ಠ ಪ್ರಮಾಣದಲ್ಲಿ ಇರ್ತದೆ. ಗರಿಷ್ಠ ಪ್ರಮಾಣದ ಒಂದು ಅರಿವು ಆತನಲ್ಲಿರುತ್ತೆ ಮತ್ತು ಕುತೂಹಲನೂ ಸಹಿತ ಹಾಗೆ ಗರಿಷ್ಠ ಪ್ರಮಾಣದಲ್ಲಿ ಇರುತ್ತೆ. ಏನಾದರೂ ಸಾಧಿಸಬೇಕು ಅಂತಕ್ಕಂಥದ್ದು ಮತ್ತು ಅವನು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲಿಯೂ ಸಹಿತ ಸಾಕಷ್ಟು ಏಕಾಗ್ರತೆಯನ್ನು ಹೊಂದಿರ್ತಾನೆ. ಈ ಸೃಜನಶೀಲ ವ್ಯಕ್ತಿ ಸಾಮಾನ್ಯವಾಗಿ ಆತ ತನ್ನ ಪರಿಸರದ ಕುರಿತು ಹೆಚ್ಚು ತಿಳಿದುಕೊಳ್ಳಲಿಕ್ಕೆ ಬಹಳಷ್ಟು ಉತ್ಸುಕತೆ ಆಗಿರ್ತಾನೆ ಅಥವಾ ಕುತೂಹಲವನ್ನು ಪಡೆದಿರ್ತಾನೆ. ಮತ್ತು ಈ ಸೃಜನಶೀಲ ಮಗು ತನ್ನ ನಂಬಿಕೆಗಳು ಮತ್ತು ಮೌಲ್ಯಗಳಲ್ಲಿ ದೃಢವಾದ ವಿಶ್ವಾಸವನ್ನು ಹೊಂದಿರ್ತಾನೆ. ಯಾರು ಏನು ಹೇಳಿದರೂ ಸಹಿತ ತನ್ನ ಮೇಲೆ ತಾನು ದೃಢವಾದ ವಿಶ್ವಾಸವನ್ನು ಹೊಂದಿರ್ತಾನೆ. ತಾನು ಏನಾದರೂ ಸಾಧಿಸಲಿಕ್ಕೆ ಗುರಿಯನ್ನು ಹಾಕ್ಕೊಂಡಿದ್ರೆ, ಕೆಲವೊಬ್ಬರೆಲ್ಲ ಅದನ್ನು ತೆಗಳಿದ್ರೆ, ಆ ಆಸಕ್ತಿ ಇಲ್ಲ ಅಂತೇಳಿ ಹೇಳಿದರೆ ಅದನ್ನು ನಂಬದೆ ತನ್ನ ಮೇಲೆ ತಾನು ದೃಢವಾದವನ್ನು ವಿಶ್ವಾಸವನ್ನು ಇಟ್ಕೊಂಡಿರ್ತಾನೆ. ಮತ್ತು ಯಾವುದೇ ಒಂದು ಗುಣಗಳಲ್ಲಿ ನಾವು ನೋಡಿದಾಗ ಮಾಡುವಂಥ ಕಾರ್ಯದಲ್ಲಿ ಬಹಳಷ್ಟು ಕುತೂಹಲಕಾರಿಯಾಗಿರ್ತಾನೆ ಮತ್ತು ಸಂಶೋಧನಾತ್ಮಕ ಗುಣವನ್ನು ಹೊಂದಿರ್ತಾನೆ. ಮತ್ತು ಆತನಲ್ಲಿ ಉಂಟಾಗಿರ್ತಕ್ಕಂಥ ಯಾವುದೇ ಸಮಸ್ಯೆಗಳು ಕುರಿತು ಸ್ವತಂತ್ರವಾದಂಥ ಆಲೋಚನೆಯಲ್ಲಿ ತೊಡಗಿರ್ತಾನೆ, ಆಲೋಚನೆ ಮಾಡ್ತಾನೆ.
ಮತ್ತೆ ಯಾರಾದರೂ ಆತನನ್ನ ಅಸ್ಪಷ್ಟತೆಯಿಂದ ಅಥವಾ ತಗಲುವಿಕೆ ಏನಾದರೂ ಉಂಟು ಮಾಡಿದರೆ ಅದಕ್ಕೆ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸದೆ ಆತ ಅದನ್ನು ಏನು ಮಾಡ್ತಾನೆ ಅಂದರೆ ಸಹಿಸಿಕೊಳ್ತಾನೆ. ಈ ತಗಳುವಿಕೆ ಅಸ್ಪಷ್ಟತೆ ಹೇಳ್ತಕ್ಕಂಥದ್ದನ್ನು ಸೃಜನಶೀಲ ವ್ಯಕ್ತಿ ಯಾವಾಗಲೂ ತಾಳ್ಮೆಯಿಂದ ಇರ್ತಾನೆ, ಸಹಿಸಿಕೊಳ್ತಾನೆ. ಮತ್ತೆ ಯಾವಾಗಲೂ ಈತ ಮಹತ್ವಾಕಾಂಕ್ಷೆ ಉಳ್ಳವನಾಗಿರ್ತಾನೆ. ಸಮಸ್ಯೆಗಳಿಗೆ ಗರಿಷ್ಠ ಸಂವೇದನಾಶೀಲತೆ ಹೊಂದಿರ್ತಾನೆ, ಗರಿಷ್ಠ ಪ್ರಮಾಣದ ಸಂವೇದನಾಶೀಲತೆ ಹೊಂದಿರ್ತಾನೆ. ಈಗಾಗಲೇ ಹೇಳಿದೆ, ಆಲೋಚನೆ ಸ್ವಂತಿಕೆ ಇರುತ್ತೆ. ಆಲೋಚನೆ, ಗ್ರಹಿಕೆ ಮತ್ತು ಕಾರ್ಯವಿಧಾನಗಳಲ್ಲಿ ನಮ್ಯತೆಯ ಗುಣವನ್ನು ಹೊಂದಿರ್ತಾನೆ. ನಮ್ಯತೆಯ ಗುಣ ಅಂತಂದ್ರೆ ಫ್ಲೆಕ್ಸಿಬಿಲಿಟಿ ಅಂತ ಹೇಳ್ತೀವಿ. ಈ ನಮ್ಯತೆ ಗುಣಗಳಿಂದ ಆಲೋಚನಾ, ಗ್ರಹಿಕೆ ಮತ್ತು ಕಾರ್ಯವಿಧಾನವು ಸಹಿತ ನಮ್ಯತೆ ಇರುತ್ತೆ. ಯಾವುದೇ ಕ್ಷಣದಲ್ಲಿ ಬದಲಾವಣೆಗಳು ಸಹಿತ ಇಲ್ಲಿ ಆಗ್ಬೋದು. ಮತ್ತು ಇವನು ಅಭಿವ್ಯಕ್ತಗೊಳಿಸ್ತಕ್ಕಂಥ ಅಥವಾ ಎಲಾಬ್ರೇಷನ್ ಅಂತ ಹೇಳ್ತೀವಿ, ವಿಶದೀಕರಿಸ್ತಕ್ಕಂಥ ವಿಷಯಗಳಲ್ಲಿ ಸವಿವರವಾಗಿ ಕಾರ್ಯವನ್ನು ನಿರ್ವಹಿಸುವ ಸಾಮರ್ಥ್ಯ ಹೊಂದಿರ್ತಾನೆ. ಅಂದರೆ ಕ್ರಮಾನುಗತವಾಗಿ ನಿರ್ಗಳವಾಗಿ ಏನು ಮಾಡ್ತಾನೆ ಅಂತಂದರೆ ವ್ಯಕ್ತಪಡಿಸ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿರ್ತಾನೆ. ಮತ್ತು ಈ ನಿರ್ಗಳವಾಗಿ ಅಭಿವ್ಯಕ್ತಗೊಳಿಸುವ ಸಾಮರ್ಥ್ಯವು ಸಹಿತ ಹೊಂದಿರ್ತಾನೆ. ಅಭಿವ್ಯಕ್ತಗೊಳಿಸುವುದಂದ್ರೆ ಹೇಳುವುದು, ಸ್ಪಷ್ಟವಾಗಿ ಹೇಳತಕ್ಕಂಥ ಸಾಮರ್ಥ್ಯ ಹೊಂದಿರ್ತಾನೆ. ಇವನಲ್ಲಿ ಸೃಜನಶೀಲ ವ್ಯಕ್ತಿಯಲ್ಲಿ ಗರಿಷ್ಠ ಮಟ್ಟದ ಸೌಂದರ್ಯೋಪಾಸಕ ಮೌಲ್ಯಗಳಿರುತ್ತವೆ. ಎಲ್ಲರಿಂದಲೂ ಸಹಿತ ಗೌರವಕ್ಕೆ ಪಾತ್ರನಾಗ್ತಾನೆ. ಎಲ್ಲರಿಗೂ ಆತ ಇಷ್ಟ ಆಗ್ತಾನೆ. ಆತನ ಕಂಡ್ರೆ ತುಂಬ ಇಷ್ಟಪಡ್ತಕ್ಕಂಥ ವ್ಯಕ್ತಿಗಳಾಗ್ತಾರೆ. ಆತನ ವರ್ತನೆ ಆಗಿರ್ಬೋದು, ಆತನ ನಡವಳಿಕೆ ಆಗಿರ್ಬೋದು, ಆತ ಆಡುವ ಮಾತುಗಳಾಗಿರ್ಬೋದು, ಬಳಸುವ ಪದಗಳಾಗಿರ್ಬೋದು, ಇವನ್ನ ನಾವೇನಂತೀವಿ, ಸೌಂದರ್ಯೋಪಾಸಕ ಮೌಲ್ಯಗಳು ಅಂತ ಹೇಳ್ತೀವಿ. ಮತ್ತು ಯಾವುದೇ ಒಂದು ಸಮಸ್ಯೆಗಳನ್ನು ಪರಿಹರಿಸುವಾಗ ಸೃಜನಶೀಲ ವ್ಯಕ್ತಿ ಒಳನೋಟವನ್ನು ಪಡಿತಕ್ಕಂಥದ್ದು ಹೆಚ್ಚಾಗಿರ್ತದೆ. ಒಳನೋಟ ಪಡಿತಾನೆ. ನೋಡಿ, ಈ ಸಮಸ್ಯೆಗಳಿಗೆ ಪರಿಹಾರ ಕೇವಲ ಬಾಹ್ಯ ನೋಟ ನೋಡದೆ ಒಳನೋಟ ನೋಡಿದಾಗ ಮಾತ್ರ ಅದೇನಾಗುತ್ತೆ ಅಂತಂದರೆ ಪರಿಹಾರ ತೀಕ್ಷ್ಣವಾಗಿ ಪಡೀಲಿಕ್ಕೆ ಸಾಧ್ಯತೆ ಇರುತ್ತೆ. ಸಮಸ್ಯೆಗಳಿಗೆ ಮಾಮೂಲು ಪರಿಹಾರಗಳನ್ನು ಒಪ್ಪಿಕೊಳ್ಳೋದಿಲ್ಲ. ಕಾಮನ್ ಸೊಲ್ಯೂಷನ್ಸ್ಗಳು ಈ ಡಸಂಟ್ ಅಗ್ರಿ ಇಮಿಡಿಯೇಟ್. ಈತ ಯಾವುದೇ ಒಂದು ಸಮಸ್ಯೆಗಳಿಗೆ ವಿಶೇಷವಾದಂಥ ಪರಿಹಾರವನ್ನು ಹುಡುಕ್ಲಿಕ್ಕೆ ಪ್ರಯತ್ನ ಪಡ್ತಾನೆ ಹೊರತು ಮಾಮೂಲು ಪರಿಹಾರಗಳನ್ನು ಒಪ್ಪಿಕೊಳ್ಳೋದಿಲ್ಲ. ಮತ್ತು ಗಂಡಾಂತರಗಳನ್ನು ಎದುರಿಸ್ತಕ್ಕಂಥ ಸಂದರ್ಭದಲ್ಲಿ ಯಾವಾಗಲೂ ಈತ ಸಿದ್ಧನಾಗಿರ್ತಾನೆ. ಮತ್ತು ಆತನಲ್ಲಿ ಎದುರಿಸುವ ಸಾಮರ್ಥ್ಯವೂ ಸಹಿತ ಇದೆ ಅಂತಕ್ಕಂಥದ್ದನ್ನು ತೋರಿಸ್ತಾನೆ. ರೆಡಿ ಟು ಫೇಸ್ ಹಿಸ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ. ಭವಿಷ್ಯದ ಸಮಸ್ಯೆಗಳ ಕುರಿತು ದೂರದೃಷ್ಟಿ ಉಳ್ಳವನಾಗಿರ್ತಾನೆ. ನೋಡಿ, ಇದು ಬಹಳ ಇಂಪಾರ್ಟೆಂಟ್. ಭವಿಷ್ಯದ ಸಮಸ್ಯೆಗಳ ಕುರಿತು ದೂರದೃಷ್ಟಿ ಉಳ್ಳವನಾಗಿರ್ತಾನೆ, ದೂರದೃಷ್ಟಿ ಹೊಂದಿರ್ತಾನೆ. ಭವಿಷ್ಯದಲ್ಲಿ ಎದುರಾಗುವ ಸಮಸ್ಯೆಗಳನ್ನು ಗ್ರಹಿಸಿ ಸ್ಪಂದಿಸ್ತಕ್ಕಂಥ ಸಾಮರ್ಥ್ಯ ಈ ಸೃಜನಶೀಲ ವ್ಯಕ್ತಿಯಲ್ಲಿ ಇರ್ತದೆ. ಮತ್ತು ಯಾವಾಗಲೂ ಈತ ನವೀನವಾಗಿರ್ತಕ್ಕಂಥ ಚಿಂತನೆಗಳಿಂದ ತುಂಬಿಕೊಂಡಿರ್ತಾನೆ. ಹೊಸ ನವೀನ ಅಂದರೆ ಹೊಸ ವಿಚಾರಗಳನ್ನು ತುಂಬಿರ್ತಾನೆ. ಅವನು ವಸ್ತುಗಳನ್ನಾಗಿರ್ಬೋದು, ಶಬ್ದಗಳನ್ನಾಗಿರ್ಬೋದು ಅಥವಾ ವಿಚಾರ ಅಂಶಗಳನ್ನು ನವೀನ ರೀತಿಯಲ್ಲಿ ಉಪಯೋಗಿಸ್ತಕ್ಕಂಥ ಕೆಲಸ ಅವನು ಮಾಡ್ತಾನೆ. ಅವನಲ್ಲಿ ಗರಿಷ್ಠ ಪ್ರಮಾಣದ ಕುತೂಹಲ ಇದ್ದು ಹಲವಾರು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಬಯಸ್ತಾನೆ. ತರಗತಿಯಲ್ಲಿ ಅಥವಾ ಮಾಡುವಂಥ ಕಾರ್ಯವಿಧಾನಗಳಲ್ಲಿ ಮಾಹಿತಿಯನ್ನು ಪಡೆಯಲಿಕ್ಕೆ ಹಲವಾರು ಬಾರಿ ಆತ ಪ್ರಶ್ನೆಗಳನ್ನು ಕೇಳೋದ್ರ ಮೂಲಕ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ಸಾಮರ್ಥ್ಯ ಆತ ಹೊಂದಿರ್ತಾನೆ. ವಿಶೇಷವಾಗಿ ಆತನಲ್ಲಿ ಭಿನ್ನ ಭಿನ್ನ ವಿಚಾರಗಳ ಸಾಮರ್ಥ್ಯ ಹೊಂದಿರ್ತಾನೆ. ಭಿನ್ನ ಭಿನ್ನ ವಿಚಾರ ಸಾಮರ್ಥ್ಯ
ಹೊಂದಿರತಕ್ಕಂಥ ಗುಣ ಯಾರಲ್ಲಿ ಇರ್ತದೆ ಅಂತಂದರೆ ಸೃಜನಶೀಲ ವ್ಯಕ್ತಿಯಲ್ಲಿ ಇರುತ್ತದೆ. ಇನ್ನು ಕೊನೆಯದಾಗಿ ನಾವು ನೋಡೋದಾದರೆ ತನಗೆ ಇಷ್ಟವಾದ ಕ್ಷೇತ್ರದಲ್ಲಿ ವಿಶಿಷ್ಟ ಕೊಡುಗೆ ನೀಡಲಿಕ್ಕೆ ಅವನು ಸನ್ನದ್ಧನಾಗಿರ್ತಾನೆ. ಉದಾಹರಣೆ, ತರಗತಿಯಲ್ಲಿ ನಾವು ತೆಗೆದುಕೊಂಡಾಗ ವಿದ್ಯಾರ್ಥಿಯಲ್ಲಿ ಸ್ವಂತ ಕತೆ ಹೇಳ್ತಕ್ಕಂಥದ್ದು, ಕತೆ ರಚನೆ ಮಾಡ್ತಕ್ಕಂಥದ್ದಾಗಿರ್ಬೋದು, ಕತೆ ಬರಿತಕ್ಕಂಥದ್ದು ಅಥವಾ ಕತೆ ಹೇಳ್ತಕ್ಕಂಥದ್ದಾಗಿರ್ಬೋದು, ನಾಟಕ ಮತ್ತು ಪದ್ಯಗಳ ರಚನೆ, ಚಿತ್ರಗಳನ್ನು ಬಿಡಿಸ್ತಕ್ಕಂಥದ್ದು, ಸಮಸ್ಯೆಗಳಿಗೆ ಪರಿಹಾರ ವಿಭಿನ್ನ ರೀತಿಯಲ್ಲಿ ಕಂಡುಕೊಳ್ತಕ್ಕಂಥ ಸಾಮರ್ಥ್ಯ ಈ ಸೃಜನಶೀಲ ವ್ಯಕ್ತಿಯಲ್ಲಿ ಕಂಡುಬರ್ತದೆ. ವಿದ್ಯಾರ್ಥಿಗಳ ಸುಮಾರು ಅಂಶಗಳು ಇದ್ದರೂ ಸಹಿತ ಇಲ್ಲಿ ಪರೀಕ್ಷಾ ದೃಷ್ಟಿಯಿಂದ ನಾವು ಕೆಲವೊಂದು ಅಂಶಗಳನ್ನು ಮಾತ್ರ ನಾವಿಲ್ಲಿ ಅಧ್ಯಯನ ಮಾಡ್ಕೊಳ್ತೇವೆ. ಇದು ಏನಪ್ಪ ಅಂತಂದರೆ ಒಬ್ಬ ಸೃಜನಶೀಲ ವ್ಯಕ್ತಿಯಲ್ಲಿ ಕಂಡುಬರತಕ್ಕಂತಹ ಗುಣಲಕ್ಷಣಗಳು. ವಿದ್ಯಾರ್ಥಿಗಳೇ, ಇದು ಇರಲಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಮತ್ತೊಂದು ವಿಷಯದ ಬಗ್ಗೆ ತಿಳ್ಕೊಳ್ಳೋಣ.